ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಅಂದರೆ, ನಾನು ಯು ಕೆಲಿ ಮಾಸ್ಟರ್ಸ್ ಮಾಡ್ಲಿಕ್ಕೆ ಬಂದಾಗ ನನಗೆ ಎಷ್ಟು ಖರ್ಚಾಯಿತು ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಿಮಗೆ ಪ್ರೀವಿಯಸ್ ವೀಡಿಯೋಲಿ ಹೇಳ್ದಂಗೆ ನಾನು 2022 ಸಮ್ಮರಲ್ಲಿ ಯು ಕೆಗೆ ಮಾಸ್ಟರ್ಸ್ ಮಾಡೋಕ್ಕಂತ ಬಂದಿದ್ದು. ಸೊ ಆವಾಗ ನನಗೆ ಎಷ್ಟು ಖರ್ಚಾಯಿತು ಇನ್ ಟೋಟಲ್ ಆಗಿ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ಲಿ ಮೇಜರ್ ಎಕ್ಸ್ಪೆನ್ಸ್ ಬಂದುಬಿಟ್ಟು ನನಗಾಗಿದ್ದು ಯೂನಿವರ್ಸಿಟಿ ಫೀಸ್. ನಾನು 2 ಇಯರ್ಸ್ ಕೋರ್ಸ್ ತೊಗೊಂಡಿದ್ದೆ, ಮಾಸ್ಟರ್ಸ್ ವಿತ್ ಅಡ್ವಾನ್ಸ್ ಪ್ರಾಕ್ಟೀಸ್ ತೊಗೊಂಡಿದ್ದೆ. ಸೊ ನನಗೆ 2 ಇಯರ್ಸಿಗೆ ಬಂದು 19,000 ಪೌಂಡ್ಸ್ ಆಗಿತ್ತು, ಅಂದರೆ 19 ಲ್ಯಾಕ್ ರುಪೀಸ್ ಇಂಡಿಯನ್ ರುಪೀಸಲ್ಲಿ. ಸೊ ಈ 19 ಲ್ಯಾಕ್ ರುಪೀಸಲ್ಲಿ ನನಗೆ 3,000 ಸ್ಕಾಲರ್ಶಿಪ್ ಅವ್ರು ಕಡಿಮೆ ಕೊಟ್ಟಿದ್ರು. ನನಗೆ 3,000 ಸ್ಕಾಲರ್ಶಿಪ್ ಕೊಟ್ಟಿದ್ರು. ಆ 3,000 ಡಿಡಕ್ಟ್ ಮಾಡಿದ್ರೆ 16,000 ಪೌಂಡ್ಸ್, ಅಂದರೆ 16 ಲ್ಯಾಕ್ ರುಪೀಸ್ ನಾನು ಪೇ ಮಾಡಬೇಕಾಗಿತ್ತು 2 ಇಯರ್ಸಿಗೆ. ಸೊ ಇದರಲ್ಲಿ ನಾವು ಫಸ್ಟು ನಮ್ಗೇನು ಮಾಡ್ತಾರೆ ಅಂತಂದರೆ, ನಾವು ಯೂನಿವರ್ಸಿಟೀಸ್ಗೆ ಅಪ್ಲೈ ಮಾಡಿದಾಗ ಅವರು ಕಂಡೀಷ್ನಲ್ ಆಫರ್ ಲೆಟರ್ ರಿಲೀಸ್ ಮಾಡ್ತಾರೆ. ಆ ಕಂಡೀಷ್ನಲ್ ಆಫರ್ ಲೆಟರಲ್ಲಿ ಒನ್ ಆಫ್ ದಿ ಕಂಡೀಷನ್ ಬಂದುಬಿಟ್ಟು ನಾವು ಇನಿಷಿಯಲ್ ಡೆಪಾಸಿಟ್ ಪೇ ಮಾಡಬೇಕು ಅಂತ. ಅಂದರೆ 4,500 ನಂದು ಇನಿಷಿಯಲ್ ಡೆಪಾಸಿಟ್ ಆಗಿತ್ತು, ಅದನ್ನು ನಾವು ಪೇ ಮಾಡಬೇಕು. ಅದನ್ನು ಪೇ ಮಾಡಾದಮೇಲೆ ಅವರು ಜನರಲಿ ಯೂನಿವರ್ಸಿಟೀಸ್ ಏನು ಮಾಡ್ತಾರೆ ಅಂತ ಅಂದರೆ, ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ, ಅಥವಾ ನಮ್ಮದು IELTS ಅಥವಾ PTE ಸ್ಕೋರ್ ಮೇಲೆ ಕೆಲವೊಬ್ರು ಮಾಡೋದಿಲ್ಲ. ಸೊ ಜನರಲಿ ಯೂನಿವರ್ಸಿಟೀಸ್ ಏನು ಮಾಡ್ತಾರೆ ಅಂತ ಅಂದರೆ, 2 ವೇಸ್ ಇರುತ್ತೆ. ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಟೆಸ್ಟ್ ಮಾಡಲಿಕ್ಕೆ, ಅಥವಾ ಯಾರಾದರೂ ಸ್ಟೂಡೆಂಟ್ಸ್ ಅಥವಾ ಕ್ಯಾಂಡಿಡೇಟ್ಸ್ ಬಂದುಬಿಟ್ಟು IELTS ಅಥವಾ PTE ಬರ್ತದೆ, ಅವ್ರದ್ದು IELTS ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗುತ್ತೆ, ಕಂಡಕ್ಟ್ ಮಾಡಬೇಕಾ ಇಂಟರ್ವ್ಯೂ ಬೇಡವಾ ಅಂತ. ಅದಾಗಿದ್ದರೆ ನಾನು IELTS ಬರ್ದಿರೋದ್ರಿಂದ ನನಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡಿಲ್ಲ. ಸೊ ಇನಿಷಿಯಲ್ ಡೆಪಾಸಿಟ್ 4,500 ಅಂದರೆ 4.5 lakhs ಪೇ ಮಾಡಿದ ತಕ್ಷಣ ನನಗೆ ಅನ್ಕಂಡೀಷ್ನಲ್ ಆಫರ್ ಲೆಟರ್ ಒಂದು 2 ಡೇಸಲ್ಲಿ ರಿಲೀಸ್ ಮಾಡಿದ್ರು. ಅನ್ಕಂಡೀಷ್ನಲ್ ಆಫರ್ ಲೆಟರ್ ರಿಲೀಸ್ ಮಾಡಾದ್ಮೇಲೆ ನಾವು ವೀಸಾಗೆ ಅಪ್ಲೈ ಮಾಡ್ಕೋಬೋದು. ಅದಕ್ಕೂ ನಾವು ಮುಂಚೆ 30 ಡೇಸ್ ಏನು ಮಾಡಬೇಕು ಅಂದರೆ, ನಮ್ಮದು ಸರ್ಟೈನ್ ಅಮೌಂಟ್ನ ನಾವು ಬ್ಯಾಂಕಲ್ಲಿ ಪ್ರಿಸರ್ವ್ ಮಾಡಿಡಬೇಕು 30 ಡೇಸ್. ಅದೇನು ಅಂತ ಅಂದರೆ ಅದು ನಮ್ಮ ಲಿವಿಂಗ್ ಎಕ್ಸ್ಪೆನ್ಸಸ್ನ ನಾವು ತೋರಿಸ್ಬೇಕು ಯು ಕೆಗೆ. ಸೊ ನಾವು ಯು ಕೆಗೆ ಏನಕ್ಕೆ ಅದು ತೋರಿಸ್ಬೇಕು ಅಂತಂದರೆ, ನಾವು ಯು ಕೆಗೆ ಬರ್ತಿರೋದು ಓನ್ಲಿ ಸ್ಟಡೀಸ್ ಪರ್ಪಸ್ ಮೇಲೆ, ಬೇರೆ ಏನು ಎಕ್ಸ್ಟ್ರಾ ಕೆಲಸ ಮಾಡಲಿಕ್ಕಲ್ಲ, ಓನ್ಲಿ ನಮ್ಮ ನಾಲೆಜ್ನ ಗೇನ್ ಮಾಡ್ಕೊಳ್ಳೋದಕ್ಕೆ ಅಂತ. ಸೊ ನಾವು ವೀಸಾ ಅಪ್ಲೈ ಮಾಡೋಕ್ಕೂ 30 ಡೇಸ್ ಮುಂಚೆ ಸರ್ಟೈನ್ ಅಮೌಂಟ್ನ ನಾವು ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಫ್ರೀಸ್ ಮಾಡಿರಬೇಕು. ಆ ಅಮೌಂಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಅಂದರೆ, ಫಸ್ಟ್ಲಿ ನಮ್ಮದು ಲಿವಿಂಗ್ ಎಕ್ಸ್ಪೆನ್ಸಸ್ ಆಲ್ರೆಡಿ ಹೇಳಿರೋದ್ರಿಂದ, ಯು ಕೆ ಇನ್ಸೈಡ್ ಲಂಡನಲ್ಲಿ ಒಂದು ರೇಟ್ ಇರುತ್ತೆ ಮಂತ್ಲಿ ಎಕ್ಸ್ಪೆನ್ಸಸ್, ಔಟ್ಸೈಡ್ ಲಂಡನಲ್ಲಿ ಮಂತ್ಲಿ ಎಕ್ಸ್ಪೆನ್ಸಸ್ ಒಂದು ರೇಟ್ ಇರುತ್ತೆ. ಸೊ ನಂದು ಯೂನಿವರ್ಸಿಟಿ ಬಂದುಬಿಟ್ಟು ಇನ್ಸೈಡ್ ಲಂಡನ್ ಆಗಿರೋದ್ರಿಂದ ನನಗೆ ಅಪ್ರಾಕ್ಸಿಮೇಟ್ಲಿ 1,500 450 ಆ ಥರ ಆಯಿತು. ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 1,500 ಪೌಂಡ್ಸ್, ಅಂದರೆ 1.5 ಲ್ಯಾಕ್ ಆ ಥರ ಆಯಿತು. 1.5 ಲ್ಯಾಕ್ ಇಂಟು ನಾವು 9 ಮಂತ್ಸ್ ಎಕ್ಸ್ಪೆನ್ಸಸ್ನ ನಾವು ಆಲ್ರೆಡಿ ನಮ್ಮ ಬ್ಯಾಂಕಲ್ಲಿ ತೋರಿಸ್ಬೇಕು. ಸೊ ನಾವು ಯು ಕೆ ಗೌರ್ಮೆಂಟಿಗೆ ತೋರಿಸಿದ್ರೆ, ನಾವು ಬರ್ತಿರೋದು ಸ್ಟಡೀಸ್ ಪರ್ಪಸ್ಸಿಗೆ ಮಾತ್ರ, ನಮ್ಮ ಯಾವುದು ಬೇರೆ ಎಕ್ಸ್ಟರ್ನಲ್ ವರ್ಕಿಗೆ ಅಥವಾ ಜಾಬಿಗೋಸ್ಕರ ಬರ್ತಿಲ್ಲ, ನಮ್ಮ ಹತ್ರ ಆಲ್ರೆಡಿ ನಮ್ಮ ಲಿವಿಂಗ್ ಎಕ್ಸ್ಪೆನ್ಸಸ್ ಇದೆ, ನಾವು ಜಸ್ಟ್ ಬಂದು ಸ್ಟಡೀಸ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಥರ ತೋರಿಸ್ಬೇಕು. ವೀಸಾ ಅಪ್ಲೈ ಮಾಡಬೇಕಾದ್ರೆ ಈ ಡಾಕ್ಯುಮೆಂಟ್ಸ್ ಕೂಡ ಸಬ್ಮಿಟ್ ಮಾಡಬೇಕಾಗುತ್ತೆ. ಆದ್ದರಿಂದ ಆಲ್ಮೋಸ್ಟ್ ನಾನು ಈ 1.5 ಲ್ಯಾಕ್ಸ್ ಇಂಟು 9 ಮಂತ್ಸ್, ಅಂದರೆ ನನ್ನ ಹತ್ರ 9 ಮಂತ್ಸ್ ಆಲ್ರೆಡಿ ನನ್ನ 9 ಮಂತ್ಸ್ ಎಕ್ಸ್ಪೆನ್ಸಸ್ ನಾನು ಆಲ್ರೆಡಿ ಬ್ಯಾಂಕಲ್ಲಿದೆ ನನ್ನ ಹತ್ರ ಅಂತ ತೋರಿಸೋದ್ರಿಂದ ಅಪ್ರಾಕ್ಸಿಮೇಟ್ಲಿ 13.5 ಲ್ಯಾಕ್ಸ್ ಆಗುತ್ತೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 14 ಲ್ಯಾಕ್ಸ್ ನಮ್ಮ ಬ್ಯಾಂಕಲ್ಲಿ ಇಡಬೇಕು. ಅದ್ರ ಜೊತೆಗೆ ನಮ್ಮದು ಯೂನಿವರ್ಸಿಟಿ ಫೀಸ್ 2 ಇಯರ್ಸ್ ನಂದು ಯೂನಿವರ್ಸಿಟಿ ಫೀಸ್ ಇರುತ್ತಲ್ಲ, 16,000 ಪೌಂಡ್ಸ್ ಏನಿತ್ತು, ಆಲ್ರೆಡಿ 4,500 ಪೌಂಡ್ಸ್, ಅಂದರೆ 4.5 ಲ್ಯಾಕ್ಸ್ ಪೇ ಮಾಡಿರೋದ್ರಿಂದ ಇನ್ನೂ 11.5 ಲ್ಯಾಕ್ಸ್ ನಾವು ಪೇ ಮಾಡಬೇಕಾಗುತ್ತೆ ಯೂನಿವರ್ಸಿಟಿಗೆ. ಅದು ನಾವು ಯು ಕೆಗೆ ಬಂದು 1 to 3 ಮಂತ್ಸಲ್ಲಿ 1 ಇಯರ್ ಇನ್ನು ರಿಮೈನಿಂಗ್ 1 ಇಯರ್ ಫೀಸ್ನ ಪೇ ಮಾಡಬೇಕಾಗತ್ತೆ. ಮತ್ತು ಸೆಕೆಂಡ್ ಇಯರ್ ಮಿಡ್ಡಲ್ಲಿ ಫುಲ್ ಅಮೌಂಟ್ನ ಸೆಟಲ್ ಮಾಡಬೇಕಾಗತ್ತೆ. ಆ ಥರ ನಮಗೆ ಆಪ್ಷನ್ ಇತ್ತು. ಸೊ ಅದರಲ್ಲಿ ಅದು ರಿಮೈನಿಂಗ್ ಯೂನಿವರ್ಸಿಟಿ ಫೀಸ್ ಏನು 11.5 ಲ್ಯಾಕ್ ಇತ್ತು, ಅದನ್ನು ಕಂಬೈನ್ ಮಾಡಿ, ಸೊ ಇನ್ ಟೋಟಲ್ ಆಲ್ಮೋಸ್ಟ್ ಲೈಕ್ 26 14 ಲ್ಯಾಕ್ಸ್ ಬಂದು ಲಿವಿಂಗ್ ಎಕ್ಸ್ಪೆನ್ಸಸ್, ಇನ್ನು 12 ಲ್ಯಾಕ್ಸ್ ಬಂದುಬಿಟ್ಟು ನಮ್ಮದು ಯೂನಿವರ್ಸಿಟಿ ಫೀಸ್. ಅಂದರೆ 12 ಲ್ಯಾಕ್ಸ್ 11.5 ಲ್ಯಾಕ್ಸ್ 12 ಲ್ಯಾಕ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಕನ್ವರ್ಷನ್ ಚಾರ್ಜಸ್ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೆ ರೌಂಡ್ ಫಿಗರ್ ಮಾಡಿಕೊಂಡು 12 ಲ್ಯಾಕ್ಸ್ ರಿಮೈನಿಂಗ್ ಯೂನಿವರ್ಸಿಟಿ ಫೀಸ್ನ ನಾವು ಬ್ಯಾಂಕಲ್ಲಿ ತೋರಿಸ್ಬೇಕು. ಸೊ ಇನ್ ಟೋಟಲ್ 26 ಲ್ಯಾಕ್ಸ್ ಆಗಿತ್ತು. ನಾವು ಅಪ್ರಾಕ್ಸಿಮೇಟ್ಲಿ 30 ಲ್ಯಾಕ್ಸ್ನ 30 ಡೇಸ್ ಬ್ಯಾಂಕಲ್ಲಿ ಫ್ರೀಸ್ ಮಾಡಿದ್ರಿ. ಸೊ ಆ ಡಾಕ್ಯುಮೆಂಟ್ ನಮ್ಮ ಅಕೌಂಟಲ್ಲಿರಬೇಕು, ಅಥವಾ ನಮ್ಮ ಪ್ಯಾರೆಂಟ್ಸ್ ಅಕೌಂಟಲ್ಲಿ, ಯಾರಾದರೂ ನಮಗೆ ಸ್ಪಾನ್ಸರ್ ಮಾಡ್ತಿದ್ರೆ ಅವ್ರ ಅಕೌಂಟಲ್ಲಿರಬೇಕು. ಆ ಲೆಟರ್ನ ನಾವು ವೀಸಾ ಅಪ್ಲೈ ಮಾಡಬೇಕಾದ್ರೆ ವೀಸಾ ಡಾಕ್ಯುಮೆಂಟ್ ಜೊತೆಗೆ ನಾವು ಅದನ್ನು ಪ್ರೊಡ್ಯೂಸ್ ಮಾಡಬೇಕು. ಸೊ ಇದು ಒಂದು ಮೇಜರ್ ಥಿಂಗ್. ಬಟ್ ಆ 30 ಲ್ಯಾಕ್ಸ್ ಏನಿರೋದು ನಾವು 30 ಡೇಸ್ ಆದಮೇಲೆ ನಾವು ಯೂಸ್ ಮಾಡ್ಕೋಬೋದು.
ಅಂದರೆ ಯು ಕೆಗೆ ಬಂದಾದಮೇಲೆ ಅಥವಾ ವೀಸಾ ಅಪ್ರೂವ್ ಆದಮೇಲೆ ಅದನ್ನು ಯೂಸ್ ಮಾಡ್ಕೋಬೋದು. ಬ್ಯಾಂಕಲ್ಲಿ ಅಕೌಂಟಲ್ಲೇ ಇರಬೇಕು, ನಾವು ಯು ಕೆಯಲ್ಲಿ ಇರೋವರೆಗೂ ಆ ಥರ ಏನಿಲ್ಲ. 30 ಡೇಸ್ ಆದಮೇಲೆ ಜಸ್ಟ್ ಆ ಡಾಕ್ಯುಮೆಂಟ್ ಇದ್ದರೆ ಸಾಕು, ಆದಮೇಲೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ವೀಸಾಗೆ ಅಪ್ಲೈ ಮಾಡಬೇಕು. ಅದರಲ್ಲಿ ಬಂದುಬಿಟ್ಟು 3 ಡಿಫ್ರೆಂಟ್ ಟೈಪ್ಸ್ ಆಫ್ ವೀಸಾಸ್ ಇರುತ್ತೆ. ಅಂದರೆ ಸ್ಟ್ಯಾಂಡರ್ಡ್ ವೀಸಾ ಆಗಿರ್ಬೋದು, ಪ್ರಯಾರಿಟಿ ವೀಸಾ ಆಗಿರ್ಬೋದು, ಅಥವಾ ಸೂಪರ್ ಪ್ರಯಾರಿಟಿ ವೀಸಾ ಆಗಿರ್ಬೋದು. ಸ್ಟ್ಯಾಂಡರ್ಡ್ ವೀಸಾ ಅಂದರೆ 1 ಮಂತಲ್ಲಿ ರಿಸಲ್ಟ್ ಬರುತ್ತೆ. ಪ್ರಿಯಾರಿಟಿ ವೀಸಾ ಅಂತ ಅಂದರೆ ಆಲ್ಮೋಸ್ಟ್ 1 ವೀಕಲ್ಲಿ ರಿಸಲ್ಟ್ ಬರುತ್ತೆ. ಆಲ್ಮೋಸ್ಟ್ 65,000 ಆ ಥರ ಆಗುತ್ತೆ. ಸೂಪರ್ ಪ್ರಿಯಾರಿಟಿ ವೀಸಾ ಅಂತ ಅಂದರೆ ಅದು ಡಿಪೆಂಡ್ ಆಗುತ್ತೆ. 1 to 2 ಡೇಸಲ್ಲಿ ರಿಸಲ್ಟ್ ಬರುತ್ತೆ. ಅದು 1 ಲ್ಯಾಕ್ 1.2 ಲ್ಯಾಕ್ ಆ ಥರ ಇರುತ್ತೆ. ಸೊ ಯಾರಿಗೆ ಟೈಮ್ ತುಂಬ ಕಡಿಮೆ ಇದೆ ಅವರು ಸೂಪರ್ ಪ್ರಿಯಾರಿಟಿ ವೀಸಾಗೆ ಆಪ್ಟ್ ಮಾಡ್ಕೊತಾರೆ. ನಾನು ಅಪ್ಲೈ ಮಾಡಿದಾಗ ಆಲ್ಮೋಸ್ಟ್ ನನಗೆ 1.5 ಮಂತ್ ಟೈಮ್ ಇತ್ತು. ಸೊ ಅದನ್ನು ನಾನು ಸ್ಟ್ಯಾಂಡರ್ಡ್ ವೀಸಾಗೆ ಅಪ್ಲೈ ಮಾಡಿದ್ದೆ. ನನಗೆ ಅದಕ್ಕೆ ಒಂದು 35,000 ರುಪೀಸ್ ಖರ್ಚಾಯಿತು. ನನಗೆ ಅದಕ್ಕೆ ಒಂದು 35,000 ರುಪೀಸ್ ಖರ್ಚಾಯಿತು. ಸೊ ವೀಸಾ ಜೊತೆಗೆ ನಾವು IHS ಕೂಡ ಪೇ ಮಾಡಬೇಕಾಗತ್ತೆ ಆವಾಗಲೇ. IHS ಏನು ಅಂದರೆ ಇಲ್ಲಿ ನಾವು ಹೆಲ್ತಿಗೆ ನಾವು ಪೇ ಮಾಡ್ತಿರ್ತೀರಿ, ಹೆಲ್ತ್ ಇನ್ಶೂರೆನ್ಸ್ ಅಂತ. ಸೊ ಅದು ಬಂದುಬಿಟ್ಟು ನಾನಿದ್ದಾಗ 2 ಇಯರ್ಸಿಗೆ ಆಲ್ಮೋಸ್ಟ್ 1.5 ಲ್ಯಾಕ್ಸ್ವರೆಗೂ ಖರ್ಚಾಗಿತ್ತು. 1.5 ಲ್ಯಾಕ್ಸ್ ವೀಸಾ ಚಾರ್ಜ್ ಜೊತೆಗೆ ನಮ್ಮದು 1.5 ಲ್ಯಾಕ್ಸ್ ಆಗಿತ್ತು ಪೇ ಮಾಡಬೇಕು. ಈಗ IHS ಚಾರ್ಜಸ್ ತುಂಬಾ ಜಾಸ್ತಿ ಆಗಿದೆ. ಗೌರ್ಮೆಂಟ್ ತುಂಬಾ ಜಾಸ್ತಿ ಮಾಡಿದ್ದಾರೆ. ನಾನಿದ್ದಾಗ 1.5 ಲ್ಯಾಕ್ಸ್ ಅಷ್ಟೇ ಆಗಿತ್ತು. ಅದು 2 ಇಯರ್ಸಿಗೆ. ಅದಾದಮೇಲೆ ನನಗೆ ಇನ್ನೊಂದೇನಂತ ಅಂದರೆ ನಾನು ಆ ಸ್ಟ್ಯಾಂಡರ್ಡ್ ವೀಸಾ ಅಪ್ಲೈ ಮಾಡಿದಾಗ ನನಗೆ 1.5 ಮಂತ್ಸ್ ಟೈಮ್ ಇತ್ತು ಆಲ್ರೆಡಿ. ಅದು ಏನೋ ಸ್ವಲ್ಪ ವೀಸಾ ರಿಲೇಟೆಡ್ ಇಶ್ಯೂಸ್ ನಡೀತಿತ್ತು ಯು ಕೆಯಲ್ಲಿ. ಏನು ಮಾಡೋದು, ನಾನು ತುಂಬ ಆಲ್ಮೋಸ್ಟ್ ಲೈಕ್ ಮೋರ್ ದ್ಯಾನ್ 1 ಮಂತ್ ಆಗೋಗಿತ್ತು. ನಾನು ನನ್ನ ವೀಸಾ ರಿಸಲ್ಟ್ ಬರೋದಕ್ಕೂ, ನನ್ನ ಯೂನಿವರ್ಸಿಟಿ ಸ್ಟಾರ್ಟ್ ಆಗೋದಕ್ಕೂ ಜಸ್ಟ್ ಲೈಕ್ 12 ಡೇಸ್ ಅದರ ಟೈಮ್ ಇತ್ತು ಅಷ್ಟೇ. ಸೊ ನನ್ನ ಟಿಕೆಟ್ಸ್ ಯಾವಾಗ ಬುಕ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ವೀಸಾ ರಿಸಲ್ಟ್ ಏನಾಗುತ್ತೆ ಅಂತ ಗೊತ್ತಿರಲಿಲ್ಲ. ಆದ್ದರಿಂದ ನಾನು ಟಿಕೆಟ್ಸ್ ಕೂಡ ಫ್ಲೈಟ್ ಟಿಕೆಟ್ಸ್ ಕೂಡ ಬುಕ್ ಮಾಡಿರಲಿಲ್ಲ. ವೀಸಾ ಅಪ್ರೂವ್ ಆದಮೇಲೆ, ವೀಸಾ ಬಂದಮೇಲೆ ನಾನು ಟಿಕೆಟ್ಸ್ ಬುಕ್ ಮಾಡಿದ್ದೆ. ಜಸ್ಟ್ ನನಗೆ 1 ವೀಕ್ ಟೈಮ್ ಇತ್ತು ನಾನು ಟಿಕೆಟ್ ಬುಕ್ ಮಾಡಿ, ಶಾಪಿಂಗ್ ಮಾಡಿ ಯು ಕೆಗೆ ಟ್ರಾವೆಲ್ ಮಾಡಲಿಕ್ಕೆ. ಜಸ್ಟ್ 1 ವೀಕ್, ಆ 1 ವೀಕಲ್ಲೇ ನನ್ನ ಫ್ಲೈಟ್ ಚಾರ್ಜಸ್ ತುಂಬ ಹೈ ಇತ್ತು. ಜಸ್ಟ್ 1 ವೀಕ್ ಬಿಫೋರ್ ಮಾಡ್ತಾಯಿದ್ದೀನಿ. ಆದ್ದರಿಂದ ನನಗೆ ಆಲ್ಮೋಸ್ಟ್ ಜಸ್ಟ್ 1 ವೇಗೆ 78,000 ರುಪೀಸ್ ಆಗಿತ್ತು. ವೀಸಾ ಆದಮೇಲೆ ಫ್ಲೈಟ್ ಟಿಕೆಟ್ಸ್ ಆದಮೇಲೆ ಬಂದುಬಿಟ್ಟು ಶಾಪಿಂಗ್ ಇರುತ್ತೆ. ಆಲ್ಮೋಸ್ಟ್ ಶಾಪಿಂಗ್ ಬ್ಯಾಗಿಂದ ಹಿಡಿದು ಕ್ಲಾತ್ಸ್ ನಾನು ಆವಾಗ ಎಲ್ಲನೂ ತೊಗೊಂಬಂದ್ಬಿಟ್ಟಿದ್ದೆ. ಆಲ್ಮೋಸ್ಟ್ 1 ಬ್ಯಾಗ್ ಫುಲ್ಲು ಕ್ಲಾತ್ಸ್ ಆಗಿರ್ಬೋದು, ಅನ್ನೆಸರಿ ಐಟಮ್ಸ್ ಎಲ್ಲನೂ, ಗ್ರಾಸರೀಸ್, ಪಾತ್ರೆಗಳು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೆ. ಆ್ಯಂಡ್ ಸೆಕೆಂಡ್ ಟೈಮ್ ಅದು ಆಲ್ಮೋಸ್ಟ್ ಲೈಕ್ ನಾನು 60% ಐಟಮ್ಸ್ ನಾನು ಸೆಕೆಂಡ್ ಟೈಮ್ ಇಂಡಿಯಾಗೆ ಹೋದಾಗ ಎಲ್ಲ ತೊಗೊಂಡು ವಾಪಸ್ ಹೋಗಿದ್ದೀನಿ. ಆ ಥರ ನೀವು ಮಾಡಬೇಡಿ. ಜಸ್ಟ್ ನೋಡ್ಕೊಳ್ಳಿ ಯಾವ್ಯಾವ ಐಟಮ್ಸ್ ನಿಜವಾಗ್ಲೂ ನೆಸಸರಿ ಇದೆ, ಯಾವ್ದು ತೊಗೊಬರಬೇಕು, ಯಾವ್ದು ಅಷ್ಟೊಂದು ಓಕೆ ಇಲ್ಲೇ ಸಿಗುತ್ತೆ ಅನ್ನೋ ಥರ ಏನು ಬೇಡ. ಜಸ್ಟ್ ನಿಮಗೆ ಮೇಜರ್ ಫುಡ್ ಅಂದರೆ ಇಲ್ಲಿ ಬಂದಿದ ತಕ್ಷಣ ನಾವು ಗ್ರಾಸರಿ ಶಾಪಿಂಗ್ ಹೋಗೋಕ್ಕಾಗಲ್ಲ. ಸೊ ಆ ಥರ ಒಂದು 10 ಡೇಸ್ಗೆ ಆಗೋಷ್ಟು ಸ್ವಲ್ಪ ರೆಡಿಮೇಡ್ ಫುಡ್ಸ್ ಆಗಿರ್ಬೋದು, ಸ್ವಲ್ಪ ಗ್ರಾಸರೀಸ್ ಆಗಿರ್ಬೋದು ತಂದರೆ ಸಾಕು. ನಾನು ಒಂದು ಬ್ಯಾಗ್ ಫುಲ್ ತೊಗೊಂಡು ಬಂದಿದ್ದೆ. ಅದರಿಂದ ನಂಗೆ ತುಂಬ ಟೈಮ್ ಆಯಿತು, ಎಕ್ಸ್ಪೆನ್ಸಸ್ ಜಾಸ್ತಿ ಆಯಿತು. ಸೊ ಶಾಪಿಂಗ್ ನಮ್ಮ ಕೈಯಲ್ಲಿದೆ. ನಾನು ಆಲ್ಮೋಸ್ಟ್ ಲೈಕ್ 3 ಲ್ಯಾಕ್ಸ್ ಸ್ಪೆಂಡ್ ಮಾಡಿದ್ದೆ ಶಾಪಿಂಗ್ ಅಂತ. ಅದು ನಮ್ಮ ಕೈಯಲ್ಲಿದೆ. ಸೊ ಅದೊಂದಾಯಿತು. ನೆಕ್ಸ್ಟ್ ಬಂದುಬಿಟ್ಟು ಹೌಸ್. ನಾವು ಅಲ್ಲಿರಬೇಕಾದ್ರೆ ನನ್ನ ಫ್ರೆಂಡ್ ಮುಖಾಂತರ ಇಲ್ಲಿ ಒಂದು ಸಾಲಿಸಿಟರ್ ಹೌಸ್ ನೋಡಿಟ್ಟಿದ್ರು ಮನೆಯಲ್ಲಿ. ಒಂದು ರೂಮ್ ನೋಡಿಟ್ಟಿದ್ರು. ನಾನು ಆಲ್ಮೋಸ್ಟ್ ಡೆಪಾಸಿಟ್ ಬಂದು £600, ರೆಂಟ್ ಬಂದುಬಿಟ್ಟು £600. ಅದು ನನಗೆ ಜಾಸ್ತಿನೇ ಆಗೈತೆ ಯು ಕೆಯಲ್ಲಿ. £600 ಅಂದರೆ ಒಂದು 60,000 ರುಪೀಸ್. ಡೆಪಾಸಿಟು ರೆಂಟ್ ಆಲ್ಮೋಸ್ಟ್ ಲೈಕ್ ಡೆಪಾಸಿಟ್ ರೆಂಟ್ ಎರಡೂ ಸೇರಿಸಿ 1.2 ಲ್ಯಾಕ್ ನಾವು ಪೇ ಮಾಡಬೇಕಾಗಿತ್ತು. ಅದು ನಾನು ಇಂಡಿಯಾಲಿದ್ದಾಗೆ ಮಾಡಿದ್ದೆ. ಸೊ ನಾನು ಬಂದಿದ ತಕ್ಷಣ ನಂದು ರೂಮಿಗೆ ಹೋಗಲಿಕ್ಕೆ ಅಂತ. ಅದರಲ್ಲಿ ಜಸ್ಟ್ 1 ಮಂತ್ ಇದೆ. ಬಿಕಾಸ್ ಅದು 60,000 ಆಗಿನ ಟೈಮಲ್ಲಿ 60,000 ನಂಗೆ ತುಂಬಾ ಜಾಸ್ತಿ ಆಗಿತ್ತು, ಜಾಸ್ತಿ ಅಂತ ಅನ್ನಿಸ್ತು. ಸೊ ಆ ಹೌಸ್ ಆಯಿತು. ಮತ್ತು ಇನ್ ಟೋಟಲ್ ಇದೆಲ್ಲ ಸೇರಿಸಿ ನನಗೆ ಎಷ್ಟಾಯಿತು ಅಂತ ಅಂದರೆ, ಸಮರೈಸ್ ಮಾಡಬೇಕು ಆ್ಯಕ್ಚುಲ್ ಎಕ್ಸ್ಪೆನ್ಸಸ್ ನಾನು 30 ಡೇಸ್ ಬ್ಯಾಂಕಲ್ಲಿ ಏನಿರಬೇಕು ಅದನ್ನು ಬಿಟ್ಟು ಸಮರೈಸ್ ಮಾಡಬೇಕು ಅಂದರೆ, ಫಸ್ಟ್ಲಿ 4,500 ಡೆಪಾಸಿಟ್ ಅಂದರೆ 4.5 ಲ್ಯಾಕ್ಸ್ ಡೆಪಾಸಿಟ್ಟು, 40,000 ವೀಸಾ ಪ್ಲಸ್ TB ಟೆಸ್ಟ್ ಚಾರ್ಜಸ್ಸು, ಅದು ಬಂದ್ಬಿಟ್ಟು 40,000. ಮತ್ತು 1,500 ಬಂದ್ಬಿಟ್ಟು IHS ಚಾರ್ಜಸ್ ಬಂದ್ಬಿಟ್ಟು 1,500 ಅಂದರೆ 1.5 ಲ್ಯಾಕ್ ಬಂದ್ಬಿಟ್ಟು IHS ಚಾರ್ಜಸ್ಸು. ಮತ್ತು ಇಲ್ಲಿ ಕ್ಯಾಬ್ ಚಾರ್ಜಸ್ ಆಗಿರ್ಬೋದು ಎಲ್ಲ ಸೇರಿಸಿ 1 ಲ್ಯಾಕ್ಗೆ ಫ್ಲೈಟ್ ಅಂತ ಹಾಕ್ಕೊಂಡ್ರು. ಮತ್ತು 3 ಲ್ಯಾಕ್ ಶಾಪಿಂಗ್ ಆಗಿ, ಮತ್ತು 1,200 ಅಂದರೆ 1.2 ಲ್ಯಾಕ್ ರೆಂಟು ಮತ್ತು ಡೆಪಾಸಿಟ್ ಆಗಿ ಇಟ್ಕೊಂಡ್ರೆ ಆಲ್ಮೋಸ್ಟ್ £8,600 ಅಂದರೆ 8.6 ಲ್ಯಾಕ್ ಆಯಿತು. ಅದ್ರ ಜೊತೆಗೆ ನಾವು ಇಲ್ಲಿಗೆ ಬಂದಾಗ ಸ್ವಲ್ಪ ಸರ್ವೈವ್ ಆಗೋದಕ್ಕೆ ಸ್ವಲ್ಪ ಅಮೌಂಟ್ ತೊಗೊಂಡು ಆಲ್ಮೋಸ್ಟ್ ನಾನು 1.5 ಲ್ಯಾಕ್ ತೊಗೊಂಬಂದಿದ್ದೆ ನನ್ನ ಎಕ್ಸ್ಪೆನ್ಸಸ್ಗೆ ಅಂತ. ಸೊ ಇನ್ ಟೋಟಲ್
9,50,000 ಅಥವಾ ಆಲ್ಮೋಸ್ಟ್ 10,000ವರೆಗೂ 10 ಲ್ಯಾಕ್ವರೆಗೂ ಆಗಿತ್ತು ಇನ್ ಟೋಟಲ್. ಇದ್ರ ಜೊತೆಗೆ ನಾವು ರಿಮೈನಿಂಗ್ ನಮ್ಮ ಯೂನಿವರ್ಸಿಟಿ ಫೀಸ್ ಏನಿತ್ತು 11.5 ಲ್ಯಾಕ್. ಆಗ ನಾನು ಯೂನಿವರ್ಸಿಟಿ ಪೇ ಮಾಡಬೇಕಾದ್ರೆ ಪೌಂಡ್ ರೇಟ್ ತುಂಬ ಜಾಸ್ತಿ ಆಗಿತ್ತು. ನಾನು ಯು ಕೆಗೆ ಬಂದಾಗ ಒಂದು ಪೌಂಡ್ ಬಂದ್ಬಿಟ್ಟು 97-98 ರುಪೀಸ್ ಇತ್ತು. ನಾನು ನಂದು ಫೀಸ್ ಪೇ ಮಾಡಬೇಕಿದ್ರೆ, ರಿಮೈನಿಂಗ್ ಅಮೌಂಟ್ ಪೇ ಮಾಡಬೇಕಿದ್ರೆ ಆಲ್ಮೋಸ್ಟ್ 103-102 ರುಪೀಸ್ ಆಗೋಗಿತ್ತು 1 ಪೌಂಡ್ ಬಂದ್ಬಿಟ್ಟು. ಸೊ ನನಗದು ಸ್ವಲ್ಪ ಅಲ್ಲೂ ಜಾಸ್ತಿ ಆಯಿತು. ಇನ್ನೊಂದೇನು ಅಂತ ಅಂದರೆ, ನಾವು ಫುಲ್ ಪೇಮೆಂಟ್ ಮಾಡಿದ್ರೆ, ಇವಾಗ ನಾವು ಆಲ್ಮೋಸ್ಟ್ 60,000 ಪೌಂಡ್ಸ್ ಫುಲ್ಲು ಒಟ್ಟಿಗೆ ಪೇ ಮಾಡಿದ್ರೆ, ಅಥವಾ ಸೆಕೆಂಡ್ ಇಯರ್ ಫೀಸ್ ಲೈಕ್ ಏನಿತ್ತು 8,000 ಪೌಂಡ್ಸ್ ಅಂದರೆ 8 ಲ್ಯಾಕ್ಸ್ ಒಟ್ಟಿಗೆ ಪೇ ಮಾಡಿದರೆ ನಮಗೆ ಫ್ರೀ ಅರ್ಲಿ ಪೇಮೆಂಟ್ ಮಾಡಿದ್ರೆ ನಮಗೆ 50,000 ರುಪೀಸ್ ನಮಗೆ ಡಿಡಕ್ಟ್ ಮಾಡ್ತಿದ್ರು. ಸೊ ಅರ್ಲಿ ಪೇಮೆಂಟ್ ಆಪ್ಷನ್ ಕೂಡ ಇತ್ತು. ಬಟ್ ಆ ಆಪ್ಷನ್ ನನಗೆ ಗೊತ್ತಿಲ್ಲದೆ ನಾನು ಡ್ಯೂ ಡೇಟ್ನ ಪಾಸ್ ಮಾಡಿ ಪೇ ಮಾಡಿದ್ರಿಂದ ನನಗೆ ಅದು ಆಪ್ಷನ್ನ ನಾನು ಎನ್ಹಾನ್ಸ್ ಮಾಡ್ಕೊಳ್ಳಿಕ್ಕಾಗಿಲ್ಲ. ಸೊ ನೀವು ಆ ಥರ ಏನಾದ್ರು ಆಪ್ಷನ್ಸ್ ಇತ್ತು ಅಂದರೆ ಯೂಸ್ ಮಾಡ್ಕೊಳ್ಳಿ. ಆವಾಗ ನನ್ನ ಪೌಂಡ್ ರೇಟ್ ಕೂಡ ತುಂಬ ಜಾಸ್ತಿ ಇತ್ತು. ನಾನು ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಆಲ್ಮೋಸ್ಟ್ 104 ಇರೋದ್ರಿಂದ ನಾನು ಕ್ಯಾಲ್ಕುಲೇಟ್ ಮಾಡಿದ್ದು 1.5 ಲ್ಯಾಕ್ಸ್ ಏನಿತ್ತು ಆಲ್ಮೋಸ್ಟ್ 13 ಲ್ಯಾಕ್ಸ್ವರೆಗೂ ಹೋಗಿತ್ತು. ಕನ್ವರ್ಷನ್ ಚಾರ್ಜಸ್ ಎಲ್ಲ ಸೇರಿಸಿ 13 ಲ್ಯಾಕ್ಸ್ ಆಗಿತ್ತು. ಸೊ ಇದರಿಂದ ಪೌಂಡ್ ರೇಟ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ, ನೋಡಿಕೊಂಡು ಮಾಡಿ. ಇಷ್ಟಾಗಿತ್ತು ನಂದು ಎಕ್ಸ್ಪೆನ್ಸಸ್ ವಿಡಿಯೋ. ಸೊ ನಿಮ್ಮ ಒಪಿನಿಯನ್ ಇದೆ ಇದ್ರ ಬಗ್ಗೆ. ನೀವು ಯಾರಾದರೂ ಪ್ಲ್ಯಾನ್ ಮಾಡ್ತಿದ್ರೆ ನನಗೆ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ನಿಮ್ಗೊಂದು ರಫ್ ಎಸ್ಟಿಮೇಟ್ ಎಷ್ಟು ಆಗ್ಬೋದು ಅಂತ ಹೇಳಿದ್ದೀನಿ. ಯಾರಾದರೂ ಆಲ್ರೆಡಿ ಅಬ್ರಾಡಲ್ಲಿ ಇದ್ದರೆ ನಿಮ್ಗೆ ಎಷ್ಟು ಖರ್ಚಾಯಿತು ಅಂತ ಕಾಮೆಂಟ್ ಮಾಡಿ. ಅಥವಾ ನೀವೇನಾದರೂ ಬರೋದಕ್ಕೆ ಪ್ಲ್ಯಾನ್ ಮಾಡ್ತಾರೆ, ನಿಮಗೊಂದು ರಫ್ ಐಡಿಯಾ ಸಿಕ್ತು ಅಂತ ಅಂದ್ಕೊತೀನಿ. ಎಷ್ಟು ಆಗ್ಬೋದು, ಎಲ್ಲೆಲ್ಲಿ ಹೇಗೆ ಮಾಡ್ಬೋದು ಅಂತ. ಇನ್ನೊಂದು ಏನು ಆ್ಯಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ನಾನು 2 ಇಯರ್ಸ್ ಕೋರ್ಸ್ ಮಾಡಿರೋದ್ರಿಂದ ನನಗೆ ಅಷ್ಟಾಗಿರುತ್ತೆ. ಸೊ ನೀವು 1 ಇಯರ್ ಮಾಡಿದ್ರೆ ಆಲ್ಮೋಸ್ಟ್ 1 ಇಯರ್ ಮಾಡಿದ್ರೆ 12,000 ಪೌಂಡ್ಸ್ ಅಂದರೆ 12 ಲ್ಯಾಕ್ಸ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಆ ಯೂನಿವರ್ಸಿಟಿ ನೀವು ಚೂಸ್ ಮಾಡ್ಕೋಬೋದು. ಯೂನಿವರ್ಸಿಟಿಗೆ ಕೋರ್ಸ್ ಡಿಫರ್ ಕೂಡ ಆಗುತ್ತೆ. ಸೊ ನೀವು ನೋಡ್ಕೊಳ್ಳಿ, ನಿಮ್ಮ ಬಜೆಟ್ ಎಷ್ಟು ಅಂತ ನೋಡ್ಕೊಂಡು ಯೂನಿವರ್ಸಿಟಿ ಯಾವ ಲೆವೆಲ್ ಆಫ್ ಯೂನಿವರ್ಸಿಟಿ, ಯಾವ ಗ್ರೇಡ್ ಯೂನಿವರ್ಸಿಟಿ ಬೇಕು ಅಂತ ಕೂಡ ನೋಡಿಕೊಂಡು ರಿಸರ್ಚ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.